ಈಗ ನಾವು ನಿಮಗೆ ಮೊದಲ ಸುದ್ದಿಯನ್ನು ತೋರಿಸ್ತೀವಿ. ಈ ಸುದ್ದಿ ಸ್ಯಾಂಡಲ್ವುಡ್ನ ಖ್ಯಾತ ನಟಿಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಇದು. ಇದು ಆ ಬ್ಯೂಟಿ ಆಕೆಯ ಬಾಯ್ ಫ್ರೆಂಡ್ನ ರೋಚಕ ಸುದ್ದಿ. ಆ ಖ್ಯಾತ ಉದ್ಯಮಿಗೆ ಆ ನಟಿ ಮಾಡಿದ್ದೇನು? ಇದು ಸ್ಯಾಂಡಲ್ವುಡ್ನ ಖ್ಯಾತ ನಟಿಗೆ ಸಂಬಂಧಪಟ್ಟಂತ ಸ್ಟೋರಿ. ಇದು ಆ ಬ್ಯೂಟಿ ಆಕೆಯ ಬಾಯ್ ಫ್ರೆಂಡ್ನ ರೋಚಕ ಸುದ್ದಿ. ಆ ಖ್ಯಾತ ಉದ್ಯಮಿಗೆ ಆ ನಟಿ ಮಾಡಿದ್ದೇನು? ಕೇಳಿದ್ದೇನು? ಆ ನಟಿಯ ಜೊತೆಗೆ ಸೇರಿ ಆಕೆಯ ಬಾಯ್ ಫ್ರೆಂಡ್ ಏನ್ ಮಾಡ್ದ? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ನಟಿಯ ಕುರಿತ ಬಿಗ್ ಬ್ಲಾಸ್ಟಿಂಗ್ ನ್ಯೂಸ್. ಅಷ್ಟಕ್ಕೂ ಆ ನಟಿ ಯಾರು? ಬಾಯ್ ಫ್ರೆಂಡ್ ಮಾಡಿದ್ದಾದ್ರೂ ಏನು? ಅರೆಸ್ಟ್ ಆಗಿರೋ ಬಾಯ್ ಫ್ರೆಂಡ್ ಬಾಯ್ ಬಿಟ್ಟ ಸತ್ಯವೇನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಸ್ಯಾಂಡಲ್ವುಡ್ ನ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಸ್ಯಾಂಡಲ್ವುಡ್ ನ ಖ್ಯಾತ ನಟಿಗೆ ಸಂಬಂಧಪಟ್ಟಂತ ಸ್ಟೋರಿ. ಉದ್ಯಮಿ ಕಮ್ ನಿರ್ಮಾಪಕನಿಗೆ ನಟಿ ಬಾಯ್ ಫ್ರೆಂಡ್ ನಿಂದ ಬ್ಲಾಕ್ ಮೇಲ್. ಪೋಸ್ಟ್ ಮುಖಾಂತರ ಬೆದರಿಕೆಯ ಪತ್ರವನ್ನ ಕಳಿಸಿದಾನೆ ಯುವಕ. ಜನವರಿ 24ರಂದು ಪೋಸ್ಟ್ ನಲ್ಲಿ ಕೋಟಿ ಕೋಟಿ ಹಣ ಕೊಡುವಂತೆ ಪತ್ರವನ್ನ ಬರೆದಿದ್ದಾನೆ. ಉದ್ಯಮಿ ಅರವಿಂದ ರೆಡ್ಡಿಗೆ ಬೆದರಿಕೆಯ ಪತ್ರವನ್ನ ಕಳಿಸಿದ್ದ ಯುವಕ. ಬ್ಲೂ ಡಾರ್ಟ್ ಕೊರಿಯರ್ ಮೂಲಕ ಬ್ಲಾಕ್ ಮೇಲ್ ಪತ್ರವನ್ನ ಕಳಿಸಿದ್ದ ವೈಶಾಖ್. ಅಡ್ರೆಸ್ ಸೈನ್ ಇಲ್ಲದ ಅನಾಮಧೇಯ ಬೆದರಿಕೆಯ ಪತ್ರವನ್ನ ಕಳಿಸಿದ್ದ. ಒಬ್ಬ ಯುವತಿಗೆ ಸಂಬಂಧಿಸಿದ ವಿಚಾರವನ್ನ ಬಗೆಹರಿಸಿಕೊಳ್ಳುವಂತೆ ಬೆದರಿಕೆ ಹಾಕಿದ್ದ. ರಾಜಿ ಮಾಡಿಕೊಳ್ಳುವಂತೆ ಸೂಚಿಸಿ 6ರಿಂದ 7 ಕೋಟಿ ಹಣಕ್ಕೆ ಡಿಮಾಂಡ್ ಇಟ್ಟಿದ್ದ. ಹಣವನ್ನ ಜನವರಿ 25ರಂದು ತಾವು ಸೂಚಿಸಿದ ಸ್ಥಳಕ್ಕೆ ತರಬೇಕು. ಹಣ ನೀಡದಿದ್ದಲ್ಲಿ ಕೊಲೆ ಮಾಡೋದಾಗಿ ಪತ್ರದಲ್ಲಿ ಬೆದರಿಕೆಯನ್ನು ಹಾಕಿದಾನೆ. HAL ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು ಉದ್ಯಮಿ. ಪ್ರಕರಣದ ತನಿಖೆ ನಡೆಸಿದ ಪೊಲೀಸ್ನವರಿಗೆ ಬಿಗ್ ಶಾಕ್ ಆಗಿದೆ. ಬೆದರಿಕೆ ಪತ್ರ ಕಳಿಸಿದ್ದ ಯುವಕ ಬೇರೆ ಯಾರೂ ಅಲ್ಲ, ಆ ನಟಿಯ ಬಾಯ್ ಫ್ರೆಂಡ್. ಆ ನಟಿಯ ಬಾಯ್ ಫ್ರೆಂಡ್ ವೈಶಾಖ್ನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು. ಉದ್ಯಮಿ AVRಗೆ 6ರಿಂದ 7 ಕೋಟಿ ಹಣ ನೀಡಬೇಕು ಅಂತ ಬ್ಲಾಕ್ ಮೇಲ್ ಮಾಡಲಾಗಿದೆ. AVR ಅವರ ಹೆಸರು ಎಲ್ರಿಗೂ ಕೂಡ ಚೆನ್ನಾಗೇ ಗೊತ್ತಿರುತ್ತೆ. ಉದ್ಯಮಿ ಕಮ್ ನಿರ್ಮಾಪಕ AVR ಅವರಿಗೆ ಆ ನಟಿಯ ಬಾಯ್ ಫ್ರೆಂಡ್ ವೈಶಾಖ್ ಅನಾಮಧೇಯ ರೀತಿಯಲ್ಲಿ ಒಂದು ಪತ್ರವನ್ನ ಬರೆದಿದ್ದ. ಆ ನಟಿಯ ಜೊತೆಗೆ ಕಾಂಪ್ರಮೈಸ್ ಆಗಬೇಕು, ರಾಜಿ ಸಂಧಾನ ಮಾಡ್ಕೊಳ್ಬೇಕು. ಅದಾದ ನಂತರ 6ರಿಂದ 7 ಕೋಟಿ ರೂಪಾಯಿ ಹಣ ಕೊಡಬೇಕು. ಆ ಜಾಗವನ್ನ ಕೂಡ ನಾವೇ ಹೇಳ್ತೀವಿ ಅಂತ ಹೇಳಿ. ಎಸ್, ಕೃಷಿತಾ ಪಂಡ ನಟಿ ಕೆಲವೇ ದಿನಗಳ ಹಿಂದೆ ಉದ್ಯಮಿ ಕಮ್ ನಿರ್ಮಾಪಕ AVRನ ಜೊತೆಗಿನ ಒಂದಿಷ್ಟು ಫೋಟೋಗಳು ವೈರಲ್ ಆಗಿದ್ವು. ಅವರ ಸಂಬಂಧದ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಆರೋಪ ಪ್ರತ್ಯಾರೋಪಗಳೆಲ್ಲ ಕೂಡ ಕೇಳಿ ಬಂದಿದ್ವು. ಅದೇ ಕೃಷಿತಾ ಪಂಡ ಬಾಯ್ ಫ್ರೆಂಡ್ ವೈಶಾಖ್, ಈತನೇ ನೋಡಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದೇ ವೈಶಾಖ್ AVR ಅವರಿಗೆ ಪತ್ರವನ್ನ ಬರೆದಿದ್ದ. ಹಣವನ್ನ ಜನವರಿ 25ರಂದು ತಾವು ಸೂಚಿಸಿದ ಸ್ಥಳಕ್ಕೆ ತಂದು ಕೊಡಬೇಕು. ಹಣ ನೀಡದೇ ಇದ್ದಲ್ಲಿ ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದ ಈ ವೈಶಾಖ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ ನೋಡಿ. AVR ಉದ್ಯಮಿ ಇದಾರಲ್ಲ, ಉದ್ಯಮಿ ಕಮ್ ನಿರ್ಮಾಪಕ. ಸೊ ಅವರಿಗೆ ಪತ್ರ ಬಂದಿತ್ತು ಒಂದು ಅನಾಮಧೇಯ ರೀತಿಯಲ್ಲಿ. ಹೆಸರು ಇರಲಿಲ್ಲ, ಅದಕ್ಕೊಂದು ಸೈನು ಇರಲಿಲ್ಲ. ಸೊ ಆ ಪತ್ರವನ್ನು ನೋಡಿ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ AVR. ನೋಡಿ, ಈ ರೀತಿಯಾಗಿ ಒಂದು ಪತ್ರ ಬಂದಿದೆ ನನಗೆ ಅಂತ ಹೇಳಿ. ಸೊ ಅದಾದ ನಂತರ ಪೊಲೀಸ್ನವರು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅಸಲಿಗೆ ಯಾರಪ್ಪ ಅಂತ ಅಂದರೆ ಅದು ವೈಶಾಖ್ ಅನ್ನೋದು ಗೊತ್ತಾಗುತ್ತೆ. ವೈಶಾಖ್ ಯಾರು? ವೈಶಾಖ್ ಮತ್ತು ಈ AVRಗೆ ಏನು ಸಂಬಂಧ? ವೈಶಾಖ್ ಯಾಕೆ ನಟ ಅಂದರೆ ನಿರ್ಮಾಪಕರಿಗೆ ಯಾಕೆ ಒಂದು ಪತ್ರವನ್ನು ಬರೀಬೇಕು, ಉದ್ಯಮಿ ಕಮ್ ನಿರ್ಮಾಪಕರಿಗೆ ಅಂತ ಒಂದು ವೈರತ್ವ ಏನಿದೆ, ಅವರಿವರ ನಡುವಿನ ಸಂಬಂಧ ಏನು ಅನ್ನೋ ನಿಟ್ಟಿನಲ್ಲಿ ಹುಡುಕಾಡ್ತಾ ಹೋದಾಗ ಅಲ್ಲಿ ಸೆಂಟರ್ನಲ್ಲಿ ಸಿಕ್ಕಾಕೊಂಡಿದ್ದು ಕೃಷಿತಾ ಪಂಡ. ಯಾಕೆ ಅಂತ ಅಂದರೆ ಕೃಷಿತಾ ಪಂಡ ಮತ್ತು ಈ AVR ಅವರ ಸಂಬಂಧ ಎಲ್ರಿಗೂ ಕೂಡ ಗೊತ್ತಿದೆ.